ದೆಹಲಿಯಲ್ಲಿ ಮಳೆಯ ಆರ್ಭಟ ಯಾವ ರೀತಿ ಮುಂದುವರೆದಿದೆ ಅಂತ ಹೇಳಿದ್ರೆ ನಿಲ್ತಾನೆ ಇಲ್ಲ. ರಣಮಳೆಗೆ ದೆಹಲಿಯ ಹಲವೆಡೆ ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ. ದೆಹಲಿಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ರಣಮಳೆಗೆ ದೆಹಲಿಯ ಹಲವೆಡೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆಗೆ ನದಿಗಳಂತ ಆಗಿದ್ದಾವೆ ರಾಷ್ಟ್ರೀಯ ಹೆದ್ದಾರಿಗಳು. ಹಲವು ಸ್ಥಳಗಳಲ್ಲಿ 3 ರಿಂದ 4 ಅಡಿ ಆಳದವರೆಗೆ ನೀರು ನಿಂತ್ಕೊಂಡಿದ್ದಾವೆ. ಮೆಹರ್ಲಿ ಬಾದರ್ಪುರ್ ಪ್ರದೇಶದಲ್ಲಿ ರಸ್ತೆಗಳು ಜಲಾವೃತಗೊಂಡಿದ್ದಾವೆ. ದಕ್ಷಿಣಪುರಿ, ಓಖ್ಲಾ, ಸಂಗಮ್, ವಿಹಾರ್, ಸೈನಿಕ್ ಫಾರ್ಮ್, ಎಂಬಿ ರಸ್ತೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅಲ್ಲಿನ ಜನರು ಕಂಗಾಲಾಗಿ ಹೋಗಿದ್ದಾರೆ. ದೆಹಲಿಯಲ್ಲಿ ಬಿಟ್ಟು ಬಿಡದೆ ಮಳೆ ಬರ್ತಾ ಇದೆ ನಿರಂತರವಾಗಿ. ಮಳೆಯ ಆರ್ಭಟಕ್ಕೆ ಹೆದ್ದಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು ಗಮನಿಸ್ತಾ ಇದ್ದೀರಿ ನೀವು ನೋಡಿ. ಕಾರು ಅರ್ಧ ಭಾಗ ಮುಳುಗ್ತಾ ಇದೆ ನೀರಲ್ಲಿ, ಅರ್ಧ ಭಾಗ. ಮಳೆಯ ಆರ್ಭಟ, ರಣಾರ್ಭಟ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಲ್ಲಿನ ಜನರು ಓಡಾಡೋದಕ್ಕೆ ಕಷ್ಟ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೈಕ್ ನೋಡ್ರಿ ಯಾವ ರೀತಿ ಮುಳುಗೋಗಿದೆ, ಫುಲ್ ನೀರಲ್ಲೇ. ಮನುಷ್ಯರ ಸೊಂಟದ ಮಟ್ಟಿಗೆ ನೀರು ಬಂದು ನಿಂತಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಮಳೆಯ ಆರ್ಭಟಕ್ಕೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನವದೆಹಲಿಯ ದೃಶ್ಯಗಳು. ನೀವು ಯಾವ ರೀತಿ ನೀರು ನಿಂತ್ಕೊಂಡಿದೆ ಅಂತ ಹೇಳಿ. ಕೆಲವರು ಅದನ್ನು ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ, ಯುವಕರು ಮತ್ತು ಮಕ್ಕಳು. ಬಟ್ ಬಹಳ ಜನಕ್ಕೆ ಅಲ್ಲಿ ಸಂಕಷ್ಟ ಎದುರಾಗಿದೆ. ದಿನನಿತ್ಯದ ಜೀವನ ನಡೆಸೋದಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಎಲ್ಲಿಗೋ ಅರ್ಜೆಂಟಾಗಿ ಹೋಗಬೇಕು ಅಂದ್ರೆ ಆಗೋದಿಲ್ಲ. ಅಂಥ ಪರಿಸ್ಥಿತಿ ಬಂದು ಇವಾಗ ಒದಗಿದೆ.